ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕಿರ್ತಕ್ಕಂತಹ ಫಾದರ್ ಜೋಸೆಫ್ ಫೆರ್ನಾಂಡಿಸ್ ಸೇಕರ್ ಚರ್ಚ್ ಯರಮಾಳು ಅವರು ಸಹ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅತಿಥಿಗಳಾಗಿರ್ತಕ್ಕಂತಹ ಶ್ರೀಮತಿ ಗೀತಾಂಜಲಿ ಎಂ ಸುವರ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು, ಅವರು ಸಹ ನಮ್ಮೊಂದಿಗೆ ಈ ಸಭೆ ಸೇರಿಕೊಳ್ತಾ ಇದ್ದಾರೆ. ಅದೇ ರೀತಿ ಸುಕುಮಾರ್ ಸರ್ ನಮ್ಮೊಂದಿಗಿದ್ದಾರೆ. JCY ಸುಕುಮಾರ್ ನಿರ್ದೇಶಕರು, JCI ಇಂಡಿಯಾ ಆಡಳಿತ ವಿಭಾಗ, ಅವರಿಗೂ ಸಹ ಈ ಸದಸ್ಯರು ಸ್ವಾಗತಿಸಿಕೊಳ್ತಾ ಇದ್ದೇವೆ. ದೇವರಾಜರಾವ್ ನಡಿಮನೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀ ದುರ್ಗಾ ದೇವಸ್ಥಾನ ಗುಂಜೂರು, ಅವರಿಗೂ ಸ್ವಾಗತ. ಪಾಲುದಾರರಾಗಿರ್ತಕ್ಕಂಥ ಸೌಮ್ಯ, ರಾಕೇಶ್, ಗಿರೀಶ್, ಸನತ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ರಾಕೇಶ್ ಗುಂಜೂರು ಅವರು JCಯ ಪೂರ್ವ ವಲಯಾಧಿಕಾರಿಯವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ಆಗಮಿಸಿರ್ತಕ್ಕಂಥ ಸರ್ವ ಸಜ್ಜನ ಬಂಧುಗಳಿಗೆ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇದೀಗ ಈ ಒಂದು ಮಳಿಗೆಯನ್ನು ವಿದ್ಯುಕ್ತವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರು ಉದ್ಘಾಟಿಸುತ್ತಿದ್ದಾರೆ. ಶ್ರೀ ಕ್ಷೇತ್ರ ಶಂಕರಪುರ ಇವತ್ತು ಭಕ್ತರ ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೆದಿದೆ. ಆ ಶ್ರದ್ಧಾ ಕೇಂದ್ರದ ಮುಖ್ಯಸ್ಥರಾಗಿದ್ದುಕೊಂಡು ಭಕ್ತರನ್ನ ಹರಿಸುತ್ತಾ ಭಕ್ತರ ಕೇಳಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ಸ್ವಾಮೀಜಿಯವರು, ಪರಮ ಪೂಜ್ಯ ಸ್ವಾಮೀಜಿಯವರು ಎಲ್ಲೆಡೆ ಸಂಚರಿಸುತ್ತಾ ಪ್ರತಿಯೊಂದು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡುತ್ತಾ ಅಲ್ಲಿ ಭಕ್ತರಿಗಾಗಿ ಪ್ರಾರ್ಥಿಸುತ್ತಾ ಅವರು ಒಂದು ದೊಡ್ಡ ಲೋಕ ಕಲ್ಯಾಣದ ಕೆಲಸವನ್ನು ಪರಮ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಅವರ ಅಮೃತ ಹಸ್ತದಿಂದ ಇದೀಗ ಈ ಒಂದು ಮಳಿಗೆ ಉದ್ಘಾಟನೆಗೊಳ್ತಾ ಇದೆ. ಹರಿಸ್ತಾ ಇದ್ದಾರೆ ಪರಮ ಪೂಜ್ಯರು. ನಮ್ಮ ಜೊತೆ ದೀಪಕ್ ಕುಮಾರ್ ಯರಮಾಳು ಸಹ ಸೇರಿಕೊಳ್ತಾ ಇದ್ದಾರೆ. ಸ್ವಾಗತ ಬಯಸ್ತಾ ಇದ್ದೇವೆ ಅವರನ್ನು ಸಹ. ಲಕ್ಕಿ ಡ್ರಾ ಮುಖಾಂತರವಾಗಿ ಒಂದು ಅದೃಷ್ಟ ಯೋಜನೆ, ಲಕ್ಕಿ ಸ್ಕೀಮ್ ಇಲ್ಲಿ ಏನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಪ್ರಥಮ ಡ್ರಾ ನವೆಂಬರ್ 28ರಂದು ಜರುಗುತ್ತದೆ. ಇದರ ಕೆಲವು ವಿಶೇಷತೆಗಳು ಅಂದರೆ ನವೆಂಬರ್ 28ರಂದು ಪ್ರಥಮ ಡ್ರಾ ಜರುಗುತ್ತದೆ. ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ 1,000 ರೂಪಾಯಿ ಕಟ್ಟಬೇಕು. ಅಂದ್ರೆ 20 ತಿಂಗಳ ಸ್ಕೀಮ್. ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ 1,000 ರೂಪಾಯಿಯನ್ನು ಕಟ್ಟಬೇಕು. ಹಾಗೆ ಕಟ್ಟದಲ್ಲಿ ಪ್ರತಿ ವಾರ ಡ್ರಾ ನಡೀತದೆ. ಪ್ರತಿ ವಾರವೂ ಡ್ರಾ ನಡೀತದೆ. ಪ್ರತಿ ವಾರ ಡ್ರಾ ನಡೆದಾಗಲೂ ಅದರಲ್ಲಿ ವಿಜೇತರು, ಈಗ ಈ ವಾರದ ಡ್ರಾ ನಡೆದಾಗ ಒಬ್ಬರು ವಿಜೇತ
ಈಗ ನಾವು 1,000 ರೂಪಾಯಿ ಕಟ್ಟಿದಾಗ ಅದು 7ನೇ ತಾರೀಕಿನ ಒಳಗಾಗಿ 1,000 ರೂಪಾಯಿ ಕಟ್ಟಿದಾಗ ಅದು ಪ್ರತಿ ವಾರದ ಡ್ರಾಪ್. ಈಗ 7 14, 21 ಈ 3 ವಾರಗಳ ಡ್ರಾಪ್ ಅವರು 1,000 ರೂಪಾಯಿ ಕಟ್ಟಿದವರು ಹದ ಆಗ್ತಾರೆ. ಆ ಬಳಿಕ 28ನೇ ತಾರೀಕನ್ನು ಮೆಗಾ ಡ್ರಾ ನಡೀತದಲ್ವಾ, ಅದಕ್ಕೂ ಸಹ ಹದ ಆಗ್ತಾರೆ. ಒಂದು ವೇಳೆ ಒಬ್ಬ ಅದೃಷ್ಟಶಾಲಿ ಪ್ರತಿ 3 ವಾರದ 1,000 ಪಡ್ಕೊಂಡ್ರೆ 4ನೇ ಮೆಗಾ ಡ್ರಾದಲ್ಲೂ ಪಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಆ ರೀತಿಯಾಗಿ ಆ ನಂತರ ಒಂದು ವೇಳೆ 28ನೇ ತಾರೀಕಿನಲ್ಲಿ ಮೆಗಾ ಡ್ರಾದಲ್ಲಿ ಬಹುಮಾನವನ್ನು ಪಡ್ಕೊಂಡಂತ ಯಾವುದೋ ಅದೃಷ್ಟಶಾಲಿ ಆ ಬಳಿಕ ಅವನು ಮತ್ತೆ ಸ್ಕೀಮ್ಗೆ ಅವನ ಹಾಕಬೇಕಾಗಿಲ್ಲ, ಮತ್ತೆ ಅವನ ಸ್ಕೀಮ್ ಅವರಿಗೆ ಅಷ್ಟು ವಿಜೇತರಾಗಿ ಹೊರಡುವಂತ ಒಂದು ಅವಕಾಶ ಇರ್ತದೆ. ಮತ್ತೆ ಇಲ್ಲದಿದ್ದಲ್ಲಿ ಮುಂದೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಗ ವಾರದಲ್ಲಿ ಯಾರು ವಿಜೇತರಾಗ್ತಾರೆ ಅವರು ಮೆಗಾದಲ್ಲಿ ವಿಜೇತರಾಗಲಿಲ್ಲ, ಮುಂದಿನ ತಿಂಗಳು ಸಹ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಬಹಳಷ್ಟು ಬಹುಮಾನಗಳನ್ನು ಅವರು ಘೋಷಿಸಿದ್ದಾರೆ. ಅದರ ಜೊತೆಗೆ 19 ಮತ್ತು 20 ತಿಂಗಳಲ್ಲಿ ಮೆಗಾ ನಡೀತದೆ. ಡಬಲ್ ಧಮಾಕದಲ್ಲಿ ಕಾರು, ಸ್ಕೂಟರ್ ಈ ರೀತಿಯ ಎಲ್ಲ ಯೋಜನೆಗಳನ್ನ ಬ್ರೋಷರ್ ಬಿಡುಗಡೆ ಆಗಿದೆ. ಅದನ್ನು ನಾವು ತಿಳ್ಕೊಳ್ಬಹುದು. ತಮ್ಮೆಲ್ಲ ಮತ್ತೊಮ್ಮೆ ಗೌರವಪೂರ್ವಕ ಆಹ್ವಾನಿಸಿಕೊಳ್ಳುತ್ತಾ ಈ ಒಂದು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನ ನಾವು ನೆರವೇರಿಸಲಿಕ್ಕೆ ತಮ್ಮ ಅನುಮತಿಯನ್ನ ನಾನು ಕೋರ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೀಪಕ ಈಗಾಗಲೇ ಕತ್ತರಿಸುವ ಮುಖಾಂತರವಾಗಿ ಮಳಿಗೆಯನ್ನು ಉದ್ಘಾಟಿಸಿದ್ದಾರೆ. ಪರಮಪೂಜ್ಯ ಸ್ವಾಮೀಜಿಗಳಾದಂತಹ ಶ್ರೀ 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 ಸಾಯಿ ಈಶ್ವರ ಗುರುಜಿ, ಶ್ರೀ ಸಾಯಿ ಮುಖ್ಯಪ್ರಾಣ ಕಾಲಭೈರವ ದೇವಸ್ಥಾನ ಅವರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಆಶೀರ್ವಚನ ನೀಡಲಿಕ್ಕೆ ಫಾದರ್ ಜೋಸೆಫ್ ಫರ್ನಾಂಡಿಸ್, ಸೇಕ್ರೆಡ್ ಹಾರ್ಟ್ ಚರ್ಚ್ ಯರಮಾಳು, ಜನಾಬ್ ಮೊಹಮ್ಮದ್ ಅಲಿ ಸೈಯದಿ ಬರುವ ಕಲಿಬರು ಇಮಾಮ್ ಮಸೀದಿ ಭಾಸ್ಕರ್ ಉಚ್ಚಿಲ ಇವರು ಆಗಮಿಸಿದ್ದಾರೆ. ಅವರನ್ನು ಸಹ ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವಾಗ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಿ ದೇವರಾಜ್ ಅವರು ನಡೆಯಲಿದ್ದಾರೆ. ಆಡಳಿತ ಮುಖ್ಯಸ್ಥರು ಶ್ರೀ ದುರ್ಗಾ ದೇವಸ್ಥಾನ ಪೂಜೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಸುಖೇಶ್ ಕುಮಾರ್ ಯರಮಾಳು ಅಧ್ಯಕ್ಷರು, ಬಡ ಯರಮಾಳು ಕುಮಾರ್ ಯರಮಾಳು ಉದ್ಯೋಗಿಗಳು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ವಿನೋದ ಆಗಮಿಸಿದ್ದಾರೆ. ಮೇಲ್ವಿಚಾರಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಕಾಪು ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಗೀತಾದೇವಿ ಸುವರ್ಣ ಕಡ್ಪಾಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡವರು ಮೇಡಮ್ ಅವರು ಸ್ವಾಗತ. ಅದೇ ರೀತಿ ಜೆಸಿ ಅನಂತಹಳ್ಳಿ ಅವರಿದ್ದಾರೆ, ಅಧ್ಯಕ್ಷರು ಜೆಸಿ ಕಾಪು ಅವರಿಗೂ ಸಹ ನಾನು ವೇದಿಕೆಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಪಾಲ್ದಾರರಾಗಿರ್ತಕ್ಕಂಥ ಸೌಮ್ಯ ರಾಕೇಶ್, ಜೆಸಿಯಲ್ಲಿ ವಿವಿಧ ಹುದ್ದೆಯನ್ನು ಅಲಂಕರಿಸಿದವರು ಸೌಮ್ಯ ರಾಕೇಶ್ ಅವರು ಈಗ ಲೀಗಲ್ ಕನೆಕ್ಟ್ ಕಾಪು ಇದರ ಪಾಲ್ದಾರರು, ಅದರ ಜೊತೆಗೆ ಈ ಸಂಸ್ಥೆ ಪಾಲ್ದಾರರು ಕೂಡ ಆಗಿದ್ದಾರೆ. ಅವರಿಗೂ ಸಹ ವೇದಿಕೆಗೆ ಗಮನಿಸ್ತಾ ಇದ್ದೇನೆ. ಗಿರೀಶ್ ಅವರು ಇದರ ಮತ್ತೊಬ್ಬ ಪಾಲ್ದಾರರು, ನ್ಯಾಯವಾದಿ ಅವರು, ಅದೇ ರೀತಿ ಜೆಸಿಯ ಪೂರ್ವ ಅಧ್ಯಕ್ಷರು, ಉಡುಪಿಯ ಲೀಗಲ್ ಅಸೋಸಿಯೇಟ್ಸ್ ಮತ್ತು ಕಾಪಿನ ಲೀಗಲ್ ಕನೆಕ್ಟ್ ಇದರ ಪಾಲ್ದಾರರು ಮತ್ತು ಈ ಸಂಸ್ಥೆಯ ನಮ್ಮ ವೇದಿಕೆಯ ಕಾನೂನು ಸಹಾಯಕರು ಅವರನ್ನು ಸಹ ವೇದಿಕೆ ಗಮನಿಸ್ತಾ ಇದ್ದೇನೆ. ಶ್ರೀ ಸನತ್ ಮತ್ತೊಬ್ಬ ಪಾಲ್ದಾರರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ. ಈ ಸಂಸ್ಥೆಯ ಪಾಲ್ದಾರರು ಅವರು, ಅದೇ ರೀತಿ ಲೆಕ್ಕ ಪರಿಶೋಧಕರು ಕೂಡ ಅವರಿಗೂ ನಾನು ಸ್ವಾಗತವನ್ನ ವೇದಿಕೆಯಲ್ಲಿ ಉಪಸ್ಥಿತಿ ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಗಣ್ಯರು, ಆತ್ಮೀಯರು, ಆಹ್ವಾನಿತರು, ನಮ್ಮ ಹಿತೈಷಿಗಳು ಅವೆಲ್ಲರೂ ಆಗಮಿಸಿ ತಮ್ಮನ್ನು ಸಹ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರನ್ನ ಸಹ ಗೌರವಪೂರ್ವಕವಾಗಿ ಆಹ್ವಾನಿಸಿಕೊಳ್ತಾರೆ. ಜಯಸಿ ಕೋಟೆ ಬೆಳವಳ್ಳಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಬಡ ಯರಮಾಳು ಬಿಲ್ಲವಾರಿ ಪುತ್ರೊಟ್ಟು ಶ್ರೀ ಬ್ರಹ್ಮವೇದ ಕಳಗಲೊಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಖೇಶ್ ಕುಮಾರ್ ಯರಮಾಳು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನನ್ನ ಸಹೋದರ ಅಂತ ನಾನು ಹೇಳುದು, ಅವರು ಕೂಡ ನನ್ನ ಸಹೋದರ ಅಂತ ಹೇಳುದು. ನನ್ನ ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಜೀವನದ ಬೆಳವಣಿಗೆ ಇರ್ಬೋದು, ಅದಕ್ಕೆ ಮುಖ್ಯ ಶಕ್ತಿ ಅಂತ ಹೇಳಿದ್ರೆ ಸಂತೋಷ್ ತೆಂಗರೂರು ಉಡುಪಿ ನಮ್ಮ ಎಲ್ಲ ಸಂಸ್ಥೆಗಳಿಗೆ ಕೂಡ ಆಶೀರ್ವಾದ ನೀಡಲಿಕ್ಕೆ ಬರುವಂತದ್ದು ಪುತ್ತಿಗೆ ಭಟ್ಟಾಧೀಶರು. ನಾನು ಕಾಪಿನಲ್ಲಿ ನಮ್ಮ ದುರ್ಗಾ ಪಬ್ಲಿಸಿಟಿ ಪ್ರಾರಂಭಿಸುವಾಗಿರ್ಬೋದು, ಅದೇ ರೀತಿಯಲ್ಲಿ ಕಾಪಿನಲ್ಲಿ ಲೀಗಲ್ ಕನೆಕ್ಟ್ ಸಂಸ್ಥೆಯನ್ನ ಪ್ರಾರಂಭಿಸುವಾಗಿರ್ಬೋದು. ಈ ಎರಡು ಸಂಸ್ಥೆಯನ್ನ ಉದ್ಘಾಟಿಸಿರ್ತಕ್ಕಂಥವರು ಉಡುಪಿ ಶ್ರೀ ಪುತ್ತಿಗೆ ಭಟ್ಟಾಧೀಶರಾದಂತಹ ಶ್ರೀ 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 ಸುಗುಣೇಂದ್ರ ತೀರ್ಥ ಶ್ರೀಪಾದರು. ಪ್ರಸ್ತುತ ಅವರು ಉಡುಪಿ ಪರ್ಯಾಯದಲ್ಲಿ ಪರ್ಯಾಯ ಪೀಠಾರೋಹಣ ಮಾಡೋದ್ರಿಂದ 2 ವರ್ಷದವರೆಗೆ ಕೃಷ್ಣ ಮಠದ ಆವರಣವನ್ನು ಬಿಟ್ಟು ಹೊರಗೆ ಬರಲಿಕ್ಕಿಲ್ಲ. ಹಾಗಾಗಿ ಅವರ ಒಬ್ಬ ಪ್ರತಿನಿಧಿಯಾಗಿ ಶ್ರೀಕೃಷ್ಣ ಮಠದ ಒಬ್ಬ ಕೃಷ್ಣದೇವರನ್ನ ಅವರು ಸಂತೋಷ್ ತೆಂಗರಗುತ್ತು ಅವರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಕಳಿಸಿದ್ದಾರೆ. ನಮ್ಮೊಂದಿಗೆ ಉಪಸ್ಥಿತರಿರ್ತಕ್ಕಂಥ ಸಹೋದರ ಸಂತೋಷ್ ಪಿ ಶೆಟ್ಟಿ ತೆಂಗರಗುತ್ತು ಇವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆ ನಮ್ಮ ಜೆಸಿ ಸಂಸ್ಥೆಯ ಮಾರ್ಗದರ್ಶಕರು, ನಮ್ಮ ಮಾರ್ಗದರ್ಶಕರು
ಕಾಪು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ವೈ ಸುಕುಮಾರಣ್ಣ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೇಲ್ವಿಚಾರಕರಾಗಿರತಕ್ಕಂಥ ಶ್ರೀಮತಿ ವಿನೋದ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಸಹೋದರಿ ಎಲ್ಲ ಕಾರ್ಯಕ್ರಮಗಳಾಗಬೇಕು ಕೂಡ ಅಲ್ಲಿ ಗೀತಾಂಜಲಿ ಸುವರ್ಣ ಅವರು ಉಪಸ್ಥಿತರಿದ್ದರೆ ಆ ಕಾರ್ಯಕ್ರಮಕ್ಕೆ ಹೊಸ ಕಳೆ ಬರ್ತದೆ. ಹಾಗಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಶ್ರೀಮತಿ ಗೀತಾಂಜಲಿ ಸುವರ್ಣ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸಮಾರಂಭಕ್ಕೆ ಬರಮಾಡಿಕೊಡುತ್ತೇವೆ. ನಮ್ಮ ಕಾಪು ಜೆಸಿಯ ಅಧ್ಯಕ್ಷರು ಈ ವರ್ಷ ಜೆಸಿ ಸಂಸ್ಥೆಯ ಮೂಲಕವಾಗಿ ನಮ್ಮೆಲ್ಲರ ಒಡನಾಡಿಯಾಗಿರ್ತಕ್ಕಂಥ ಜೆಸಿ ಅನಿತಾ ಹೆಗಡೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಡುತ್ತಿದ್ದೇವೆ. ನಮ್ಮೊಂದಿಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿರತಕ್ಕಂಥ ಸಹೋದರ ದೀಪಕ್ ಕುಮಾರ್ ಅವರು ಮಾಡಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಈ ಸಂಸ್ಥೆಯ ಪಾಲುದಾರರಾಗಿರ್ತಕ್ಕಂಥ ಸೌಮ್ಯ ರಾಜೇಶ್, ಗಿರೀಶ್ ಎಸ್ಸಿ ಮತ್ತು ಸನತ್ ಕುಮಾರ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವತ್ತು ನಮ್ಮೊಂದಿಗೆ ಬಹಳಷ್ಟು ಮಂದಿ ಗಣ್ಯರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಬಂದಿರತಕ್ಕಂಥ ಎಲ್ಲರೂ ಕೂಡ ಗಣ್ಯರೇ. ಹಾಗಾಗಿ ಯಾರಾದ್ರೂ ಕೂಡ ವೈಯಕ್ತಿಕವಾಗಿ ಹೆಸರುಗಳನ್ನು ಹೇಳದೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಮಂತ್ರಣಕ್ಕೆ ಕರೆಗೊಟ್ಟು ಪ್ರೀತಿಯಿಂದ ಆಗಮಿಸಿದ್ದೀರಿ. ನಿಮ್ಮ ಆಶೀರ್ವಾದ ಬೇಕಿದೆ, ನಿಮ್ಮ ಸಹಕಾರ ಬೇಕಿದೆ, ನಿಮ್ಮ ಮಾರ್ಗದರ್ಶನ ಬೇಕಿದೆ, ನಿಮ್ಮ ಬೆಂಬಲ ಬೇಕಿದೆ. ಈ ಎಲ್ಲವನ್ನು ಕೂಡಿಕೊಂಡು ಇಲ್ಲಿಂದ ನಿರ್ಗಮಿಸುವಾಗ ನಮಗೆ ಒಳ್ಳೆಯ ಆಶೀರ್ವಾದವನ್ನು ನೀಡಿ ನಿರ್ಗಮಿಸಬೇಕು ಅಂತ ಕೇಳಿಕೊಟ್ಟ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಗಿರೀಶ್ ಎಸ್ಪಿ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಸನತ್ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿದ್ದಾರೆ. ಪತ್ರಿಕಾ ಮಾಧ್ಯಮದ ಸ್ನೇಹಿತರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಅದೇ ರೀತಿಯಲ್ಲಿ ಇವತ್ತು ಜಗತ್ತು ಆಚರಿಸ್ತಾ ಇರ್ತಕ್ಕಂಥ ಶಿಕ್ಷಕರ ದಿನಾಚರಣೆ, ಅದೇ ರೀತಿಯಲ್ಲಿ ಜಗತ್ತಿನಾದ್ಯಂತ ಆಚರಿಸ್ತಾ ಇರ್ತಕ್ಕಂಥ ಈದ್ ಮಿಲಾದ್, ಅದೇ ರೀತಿಯಲ್ಲಿ ಎಲ್ಲ ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಅನಂತ ಚತುರ್ದಶಿಯ ಶುಭಾಶಯಗಳನ್ನ ಎಲ್ಲ ನಮ್ಮ ಉಪಸ್ಥಿತಕ್ಕಂಥ ಬಂಧುಗಳಿಗೆ ಕೂಡ ಹಾರೈಸ್ತಾ ಇದ್ದೇವೆ. ಎಲ್ಲರನ್ನ ಆತ್ಮವಾಗಿ ಸ್ವಾಗತಿಸಿದಂತ ರಾಕೇಶ್ ಕುಂಜೂರ್ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಕೇಶ್ ಕುಂಜೂರ್ ಅವರೊಂದು ಮಾತನ್ನು ಹೇಳಬೇಕಂದ್ರೆ ಎದುರಿಗಿರುವಂತಹ ಎಲ್ಲರೂ ಆತ್ಮೀಯರು ಗಣ್ಯರು ಎಲ್ಲರೂ ಸಹ, ಯಾಕೆಂದ್ರೆ ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಅದು ತುಂಬಾ ಉತ್ತಮ ಕಾರ್ಯಕ್ರಮ ಆಗಬಹುದು. ಹಾಗೆ ಎಲ್ಲರನ್ನ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರೆ ಅದರ ಜೊತೆಗೆ ನಿಮ್ಮ ಸಲಹೆ ಸಹಕಾರ ಅಗತ್ಯ ಮತ್ತೆ ಆಶೀರ್ವಾದ ಹಾರೈಕೆಗಳು ಸದಾ ಬೇಕು. ಯಾಕಂದ್ರೆ ಈ ಸಂಸ್ಥೆಯ ಮುಂದುವರಿಕೆಗೆ ಅದೆಲ್ಲವೂ ಅವಶ್ಯಕ ಎಂಬ ಮಾತನ್ನು ಸಹ ರಾಕೇಶ್ ಕುಂಜೂರ್ ಅವರು ಹೇಳಿದ್ದಾರೆ. ಹೊಂದಿಸಿಕೊಳ್ಳುತ್ತಾ ಇದೀಗ ಈ ಒಂದು ಮಳಿಗೆಯ ವಿದ್ಯುಕ್ತವಾದ ಉದ್ಘಾಟನೆ ಒಂದು ದೀಪ ಬೆಳಗಿಸುವ ಮುಖಾಂತರವಾಗಿ ಪರಮ ಪೂಜ್ಯ ಸ್ವಾಮೀಜಿಯವರು ಅವರ ಜೊತೆ ನಮ್ಮ ಧರ್ಮಗುರುಗಳೆಲ್ಲರೂ ಸೇರಿ ಅತಿಥಿಗಳೆಲ್ಲರೂ ಸೇರಿ ಆ ಒಂದು ದೀಪ ಬೆಳಗಿಸುವ ಮುಖಾಂತರವಾಗಿ ಇವತ್ತಿನ ಈ ಒಂದು ವೀಕ್ಲಿ ಏನು ಇಂಟರ್ಬಿಸಿನೆಸ್ ಇಲ್ಲಿ ಪ್ರಾರಂಭಗೊಳ್ತಾ ಇದೆ. ಆ ಒಂದು ಸಂಸ್ಥೆ ದೀಪದಂತೆ ಪ್ರಜ್ವಲಿಸುತ್ತಾ ಮುಂದಕ್ಕೆ ಸಾಗಬೇಕು ಎನ್ನುವಂತಹ ಒಂದು ಆಶಯದೊಂದಿಗೆ ಸಂಕಲ್ಪದೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಮತ್ತೆ ಇತರ ಗಣ್ಯರೆಲ್ಲರೂ ಸೇರಿ ಈ ಒಂದು ದೀಪವನ್ನು ಬೆಳಗಿಸಿ ಈ ಸಂಸ್ಥೆಯ ವಿದ್ಯುತ್ ಉದ್ಘಾಟನೆ ನಡೆಸಬೇಕಾಗಿ ಕೇಳಿಕೊಂಡಿದ್ದೇನೆ. ಸಂಸ್ಥೆಯನ್ನ ಪ್ರಾರಂಭಿಸ್ತಾ ಇದ್ದಾರೆ. ನಾವೆಲ್ಲರೂ ಆಗಮಿಸಿದ್ದೀರಿ. ಹಚ್ಚುತ್ತಿರುವಂತಹ ದೀಪ ಅದು ಸದಾ ಪ್ರಜ್ವಲಿಸುತ್ತೇವೆ. ಆ ಪಾಲುದಾರರಿಗೆ ಆ ದೀಪ ಮುಖಾಂತರವಾಗಿ ಗ್ರಾಹಕರು ಅವರ ಏಳಿಗೆಗೆ, ಅಭಿವೃದ್ಧಿಗೆ, ಪ್ರಗತಿಗೆ ದಾರಿಯನ್ನು ಸದಾ ತೋರಿಸುತ್ತಿರಲಿ ಎಂಬ ಆಶಯದೊಂದಿಗೆ ಪರಮ ಪೂಜ್ಯ ನಮ್ಮ ಸ್ವಾಮೀಜಿಯವರು ಉದ್ಘಾಟನೆ ನಿರ್ವಹಿಸ್ತಾ ಇದ್ದಾರೆ. ಅವರೊಂದಿಗೆ ಇತರ ನಮ್ಮ ಧರ್ಮಗುರುಗಳಿದ್ದಾರೆ, ಇತರ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಗಣ್ಯರುಗಳಿದ್ದಾರೆ. ಅವರೆಲ್ಲರೂ ಸೇರಿ ಈ ಒಂದು ಉದ್ಘಾಟನೆ ನಡೆಸ್ತಾ ಇದ್ದಾರೆ. ಸಂಸ್ಥೆಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ರಾಕೇಶ್ ಅವರು ಹೇಳಿದಾಗೆ ಗ್ರಾಹಕರ ಸಂಪೂರ್ಣ ಸಹಕಾರ ಬೇಕು. ಗ್ರಾಹಕರ ಸಹಕಾರವಿದ್ದಲ್ಲಿ ಯಶಸ್ಸು ಸಾಧ್ಯ ಎನ್ನುವಂತ ಆಶಯ ನಮ್ಮದು. ಮುಂದಕ್ಕೆ ಆಗ ನಾನು ಹೇಳಿದಾಗೆ ಲಕ್ಕಿ ಸ್ಕೀಮ್, ಈ ಒಂದು ಅದೃಷ್ಟ ಯೋಜನೆಯ ಭರವಸೆಯನ್ನ
ಇದೀಗ ಬಿಡುಗಡೆಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುರ್ಕಾಲು ಪಟ್ಟಾಚಾವಡಿಯ ದಿನೇಶ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನೀಡ್ತಾ ಇದ್ದಾರೆ. ಹೀಗಾಗಿ 20 ತಿಂಗಳ ಯೋಜನೆಯನ್ನು ಪ್ರತಿ ತಿಂಗಳು 1,000 ರೂಪಾಯಿನ ಕಟ್ಟಿ ಇದರಲ್ಲಿ ತಾವು ಪಾಲ್ಗೊಳ್ಳಬಹುದು. ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ ಕಟ್ಟಬೇಕು. ವಾರದ ಡ್ರಾ ಇರ್ತದೆ. 7, 14, 21ಕ್ಕೆ ವಾರದ ಡ್ರಾ. ಅದರ ಜೊತೆಗೆ ತಿಂಗಳ ಮೆಗಾ ಡ್ರಾ ಇರ್ತದೆ. ಈ ರೀತಿಯಾಗಿ 19ನೇ 20 ತಿಂಗಳ ತನಕ ಈ ಒಂದು ಯೋಜನೆ ಮುಂದಕ್ಕೆ ಸಾಗ್ತದೆ. ಮೆಗಾ ಡ್ರಾದಲ್ಲಿ ತಿಂಗಳ ಮೆಗಾ ಡ್ರಾದಲ್ಲಿ ವಿಜೇತರಾದವರು ನಂತರ ಅವರು ಬಹುಮಾನ ಪಡೆದುಕೊಂಡವರು ನಂತರ ಕಂತನ್ನ ಕಟ್ಟುವಂತಹ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ವಿಶೇಷವಾದಂತಹ ಯೋಜನೆಗಳನ್ನು ಅವರು ಹಾಕಿಕೊಂಡಿದ್ದಾರೆ. ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೇವೆ. ಸರ್ ಅಡಿಗೆ ಒಂಚೂರು ಪೀರ ಬೋಲಿಯಾ ದೀಪಗಣ್ಣ ಪೀರ ಬೋಲಿ ಪೀರ ಪೀರ ಬೋಯಾ ನಮಗೆ ಸಮಯಕ್ಕೆ ಸರಿಯಾಗಿ 10 ಗಂಟೆಯಲ್ಲಿ ಸಮಯವನ್ನು ನೀಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ಮುಂಚೆ ಆಗಮಿಸಿದ್ದು ನಮ್ಮ ದೇವರಾಜ ಅಡಿಮನೆ ಕುಂಜೂರು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರ ಜೊತೆಗೆ ನಮ್ಮ ಸುಬ್ಬಾರಣ್ಣನವರು ಜೆಸಿಯ ದೊಡ್ಡ ಒಂದು ಅಧಿಕಾರಿಯಾಗಿ ಜವಾಬ್ದಾರಿ ವಹಿಸಿದ ಸುಬ್ಬಾರಣ್ಣನವರು ಕಾರ್ಯನಿರ್ವಹಿಸಿದ ನೆರವಾಗ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತ ನೆನಪು ಸದಾವಳಿ ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಗೌರವಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು ಸುಬ್ಬಾರಣ್ಣ, ದೇವಣ್ಣ, ಆಗಮಿಸಿದ್ದೀರಿ, ನಮಗೆ ಹಾರೈಸಿದ್ದೀರಿ. ಸದಾ ನಮ್ಮ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ. ಆದ್ಮೇಲೆ ಈ ಒಂದು ಅದೃಷ್ಟಶಾಲಿ ಯೋಜನೆ ಇರ್ಬೋದು ಅಥವಾ ನಮ್ಮ ಈ ಒಂದು ಮಳಿಗೆಯ ಒಂದು ಉದ್ಘಾಟನೆ, ದೀಪ ಬೆಳಗಿಸಿ ಉದ್ಘಾಟನೆ ಇರ್ತದೆ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರು ಶ್ರೀ 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 ಸಾಯಿ ಈಶ್ವರ ಗುರುಜಿಯವರು ತಮಗೆ ಗೊತ್ತಿರುವ ಹಾಗೆ ಶಂಕರಪುರದಲ್ಲಿ ಆ ಒಂದು ದೇವಸ್ಥಾನವನ್ನು ನಿರ್ಮಿಸಿ ಆ ಮೂಲಕವಾಗಿ ಲೋಕ ಕಲ್ಯಾಣವನ್ನು ಮಾಡ್ತಾ ಬಂದರು. ಅಯೋಧ್ಯೆಗೆ ತೆರಳಿದ್ರು, ಆ ರಾಮ ಮಂದಿರದ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದ್ರು. ಆ ಬಳಿಕ ಈಗ ಪ್ರತಿದಿನವೂ ಪ್ರತಿಯೊಂದು ದೇವಸ್ಥಾನವನ್ನು ಸಂಚರಿಸುತ್ತಾ ಲೋಕ ಕಲ್ಯಾಣಕ್ಕಾಗಿ, ಜನರ ಸುಭಿಕ್ಷೆಗಾಗಿ, ಭಕ್ತರಿಗೆ ಶುಭವಾಗಬೇಕು ಎನ್ನುವ ಆಶಯದೊಂದಿಗೆ, ಎಲ್ಲರಿಗೂ ಒಳಿತಾಗಬೇಕು ಎನ್ನುವಂತಹ ಒಳ್ಳೆಯ ಮನಸ್ಸಿನೊಂದಿಗೆ ಒಂದು ಸಂಕಲ್ಪವನ್ನು ಕೈಗೊಂಡವರು ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು. ಅವರು ಸಹ 10 ಗಂಟೆಗೆ ಸರಿಯಾಗಿ ಆಗಮಿಸಿ ಉಪಸ್ಥಿತರಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ನಮಗೆ ಆಶೀರ್ವಚನ ಶುಭಾಶಂಸನ ನೀಡಲಿಕ್ಕಾಗಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಓಂ ತನ್ನೋ ಸಾಯಿ ಪ್ರಚೋದಯಾತ್. ಗುರುಭ್ಯೋ ನಮಃ. ಮುಖ್ಯ ಪ್ರಾಣದೇವತಾಭ್ಯೋ ನಮಃ. ಇವತ್ತಿನ ಶುಭ ದಿನದಂದು ಬಹಳ ನಿರೀಕ್ಷೆಯನ್ನಿಟ್ಟುಕೊಂಡಂತಹ V3 ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ ನಾವು ಉದ್ಘಾಟನೆಯನ್ನು ಮಾಡಿ ಕ್ಷೇತ್ರದ ಎಲ್ಲ ದೇವದೇವರು ಹಾಗೆಯೇ ನನ್ನ ಆರಾಧ್ಯ ದೇವರಲ್ಲಿ ಪ್ರಾರ್ಥನೆ ಉದ್ಘಾಟನೆ ಮಾಡಿದಂತಹ ಈ ಒಂದು ಸಂಸ್ಥೆ ಉತ್ತಮ ರೀತಿಯಲ್ಲಿ ಜನರಿಗೆ ಸೇವೆಯನ್ನು ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಹಳ ಸಂತೋಷ. ಇವತ್ತು ರಾಕೇಶ್ ಕುಂಜೂರು ಇವರು ಸುಮಾರು 25 ವರ್ಷದಿಂದ ನನಗೆ ಆತ್ಮೀಯ. ನನ್ನ ಪೂರ್ವಾಶ್ರಮದ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ, ನನ್ನ ಕಾರ್ಯಕ್ಷೇತ್ರಗಳನ್ನು ಗಮನಿಸ್ತಾ, ಅವತ್ತಿಂದ ಇವತ್ತಿನ ತನಕ ನನ್ನ ಬೆನ್ನ ಹಿಂದೆ ನಿಂತು ನನಗೆ ಪ್ರೋತ್ಸಾಹಿಸಿದವರು. ಸಂತೋಷ ಏನಂತ ಹೇಳಿದ್ರೆ, ಅನೇಕ ಉದ್ಯಮಗಳನ್ನು ಮಾಡ್ತಾ ಮಾಡ್ತಾ ತಾನು ಬೆಳೆಯುವುದರ ಜೊತೆಗೆ ಎಲ್ಲರನ್ನ ಬೆಳೆಸಬೇಕು ಎಂಬ ಒಂದು ಧೈರ್ಯ ಮನಸ್ಥಿತಿ ಒಳಗೆ
ಇವತ್ತು V3 ಅಂದರೆ ನಾವು 3 ಜನ ಸೇರಿ ಒಂದು ಸಂಸ್ಥೆ ಕಟ್ತೀವಿ ಎಂಬುದು ಬಲವಾದಂಥ ನಿರ್ಧಾರ. ಅವರ ಧರ್ಮಪತ್ನಿ ಕೂಡ ಹಾಗೆ ನಿರಂತರವಾಗಿ ಚಟುವಟಿಕೆಯಲ್ಲಿದ್ದು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡು ಸೇವೆ ಮಾಡ್ತಾ ಬರ್ತಾ ಇದ್ರು. ಅದರ ಜೊತೆಗೆ ಸನತ್ ಮತ್ತೆ ಗಿರೀಶ್ ಇವರನ್ನು ನೋಡಿದಾಗ, ಹಾಗೆಯೇ ಸೌಮ್ಯನನ್ನು ನೋಡಿದಾಗ ನನಗೆ ಒಂದು ನೆನಪಿಗೆ ಬಂತ ಅಂತ ಹೇಳಿದ್ರೆ, ಕೋಟಿ ಜನರ ಜೊತೆ ಕಿನ್ನಿದಾರು ಕೂಡ ಜೊತೆಗಿದ್ದಾಳೆ ಎಂಬುದಾಗಿ ಒಂದು ನನ್ನ ಯೋಚನೆಗೆ ಬಂದಿದೆ. ಅಣ್ಣ ತಮ್ಮನ ಜೊತೆ ತಂಗಿ ಕೂಡ ಸೇರಿ ಈ ತುಳುನಾಡಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ದೊಡ್ಡ ರೀತಿಯಲ್ಲಿ ಬೆಳೆಯಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಆನ್ಲೈನ್, ಪ್ರತಿಯೊಂದು ವಸ್ತುಗಳು ಆನ್ಲೈನಲ್ಲಿ ಬರುತ್ತೆ. ಮೊನ್ನೆಂದು ಮಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಹೋದೆ, ಅಲ್ಲಿ 5 ಬಾಳೆಹಣ್ಣು ಕಮ್ಮಿ ಆಯಿತು. ಅವ್ರು ಹೋಗಿ ಅಂಗಡಿ ತರಲಿಲ್ಲ. ಅಲ್ಲಿ ಚಿಟ್ಕಿ ಅಂತ ಒಂದು ಆ್ಯಪ್ ಇದೆ, ಚಿಟ್ಕಿ, ಅದರಲ್ಲಿ 5 ಬಾಳೆಹಣ್ಣು ತಕ್ಷಣಕ್ಕೆ 5 ನಿಮಿಷದಲ್ಲಿ ಬಂತು. ಅದೇ ರೀತಿ ಈ ಸಂಸ್ಥೆ ಇವತ್ತು ನಮ್ಮ ಊರಲ್ಲಿ ಸ್ಥಾಪನೆ ಆಗಿದೆ. ಇದಕ್ಕೆ ಊರಿನ ಹಾಗೆ ಎಲ್ಲ ಹೊರಗೂರಿನ ಸಹಕಾರ ಕೊಟ್ಟಾಗ ಇಲ್ಲಿ ಲಾಭ ಏನಿದೆ ಅಂತ ಹೇಳಿದ್ರೆ, ಏನೋ ಒಂದು ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನಪ್ಪ, ನನಗೆ ಒಂದು ಸಹಾಯ ಬೇಕು, ಇಂಥ ಸಂಸ್ಥೆಗಳು ಬೆಳೆದು ನಿಂತಾಗ ಖಂಡಿತವಾಗಿ ನಾವು ಎಲ್ಲರಲ್ಲೂ ಸ್ವಲ್ಪ ನನಗೆ ಸಹಾಯ ಮಾಡಿ ಅಂತ ಕೇಳ್ಬೋದು. ಅದೇ ನಾವು ಫ್ಲಿಪ್ಕಾರ್ಟ್ ಅಲ್ಲಿ ಹೋಗಿ ಡೊನೇಷನ್ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮೂರಿನಲ್ಲಿ ನಾವು ಬೆಳೆಸಿದಂಥ ಸಂಸ್ಥೆ ಮುಂದೊಂದು ದಿನ ನಮಗೆ ಖಂಡಿತವಾಗಿ ಸಹಾಯಕ್ಕೆ ಬರುತ್ತೆ. ಅದರಲ್ಲಿಯೂ ಸಂಸ್ಥೆ ಬೆಳೆದಾಗೆ ಆಗುತ್ತೆ. ನಾವು ಕೂಡ ನಮ್ಮ ಸೇವೆಗಳನ್ನು ಸುಲಭವಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ದೊಡ್ಡ ರೀತಿಯಲ್ಲಿ ಬೆಳೆಯಲಿ. ಅವರು ಆರಾಧನೆ ಮಾಡಿದಂಥ ಎಲ್ಲ ಶಕ್ತಿಗಳಿಗೆ ಅವರಿಗೆ ಅನುಗ್ರಹಿಸಿ, ಹಾಗೆ ಅವರ ಬಂಧು ಮಿತ್ರರು, ಸ್ನೇಹಿತರು ಎಲ್ಲರೂ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಸಂಸ್ಥೆ ಉತ್ತುಂಗಕ್ಕೆ ಏರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಿ. ಜೈ ಶ್ರೀರಾಮ್. ಹಾಗೂ ವೇದಿಕೆಯ ಎಲೆಕ್ಟ್ರಾನಿಕ್ಸ್ ಅದರ ಸಂಸ್ಥಾಪಕರೇ, ಗಣ್ಯ ವ್ಯಕ್ತಿಗಳೇ ಹಾಗೂ ಎಲ್ಲ ಸಭಿಕರೇ, ಈ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಉದ್ಘಾಟನೆಯ ಈ ಹರುಷದ ಸಂದರ್ಭದಲ್ಲಿ ದೇವರ ಅಪಾರ ಆಶೀರ್ವಾದಗಳು ತಮ್ಮ ಈ ಹೊಸ ಉದ್ಯಮದ ಮೇಲೆ ಇರಲಿ. ಈ ಅಂಗಡಿ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬಿರಲಿ. ಇಲ್ಲಿ ತಯಾರಾಗುವ, ಮಾರಾಟವಾಗುವ ಪ್ರತಿಯೊಂದು ಫರ್ನಿಚರ್ ಜನರ ಮನೆಗೆ ಸೌಂದರ್ಯ, ಆರಾಮ ಮತ್ತು ಸಂತೋಷ ತಂದುಕೊಡಲಿ. ನಮ್ಮ ಪರಿಶ್ರಮವು ಸದಾ ಫಲಿಸಿ ಈ ವ್ಯವಹಾರವು ಗುಣಮಟ್ಟ ಮತ್ತು ನಿಷ್ಠೆಯಿಂದ ಬೆಳೆಯಲಿ. ನಿಮ್ಮ ಭವಿಷ್ಯ ಪ್ರಕಾಶಮಾನವಾಗಿರಲಿ. ಆರೋಗ್ಯ ಮತ್ತು ಆಶೀರ್ವಾದಗಳು ಸದಾ ನಿಮ್ಮೊಡನೆ ಇರಲಿ ಎಂದು ಹಾರೈಸುತ್ತಾ ನನ್ನ ಈ ಆಶೀರ್ವಚನದ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ನಮಗೆ ನಮ್ಮ ಸಂಸ್ಥೆಗೆ ಶುಭ ಹಾರೈಸಿದ್ದೀರಿ. ನಿಮ್ಮ ಸಂಪೂರ್ಣ ಸಹಕಾರ, ಬೆಂಬಲ, ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತಿದ್ದೇವೆ. ನಮ್ಮೊಂದಿಗೆ ಕಟ್ಪಾಡಿ ವಿಶ್ವನಾಥ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರು ಮಹೇಶ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಉಪಸ್ಥಿತರಿರಬೇಕು ಕೇಳಿಕೊಳ್ತೇನೆ. ಅವರನ್ನ ನಮ್ಮ ಸಂಸ್ಥೆ ಪಾಲಕರಾದ ಗಿರೀಶ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಇವತ್ತಿನ ಸಭೆಯಲ್ಲಿ ಅತಿಥಿಯಾಗಿ ಆಗಮಿಸಬೇಕಾಗಿದ್ದ ಶಾಸಕರಾದ ಸುರೇಶ್ ಶೆಟ್ಟಿ ಗುರುಗಳವರು ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಆಗಮಿಸಿದ್ದಾರೆ. ಅದರಲ್ಲಿ ವೇದಿಕೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸತೀಶ್ ಶೆಟ್ಟಿ ಗುರುಗಳವರು ನಮ್ಮ ಉಪಸ್ಥಿತಿಯನ್ನ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಆದ್ಮೇಲೆ ಇವತ್ತು ಬಹಳಷ್ಟು ಇಂದಿನ ಒಂದು ರಾಷ್ಟ್ರದಾದ್ಯಂತ ವಿಶ್ವದಾದ್ಯಂತ ಆಚರಿಸಲ್ಪಡುವಂತಹ ಒಂದು ಹಬ್ಬ ಈದ್ ಮಿಲಾದ್.
ಆತ್ಮೀಯರು. ನಮ್ಮ ಈ ಒಂದು ಕಾರ್ಯಕ್ರಮಗಳಾದಾಗ ಸಮಯವನ್ನು ಹೊಂದಿಸಿಕೊಂಡು, ಯಾಕಂದ್ರೆ ಕತಿಬರಂತ ದೊಡ್ಡ ಜವಾಬ್ದಾರಿಯನ್ನು ನೀಡುತ್ತಾ ಇರುವವರು ಅವರು. ಆದ್ರೂ ಸಹ ಯಾವುದೇ ಸಮಾರಂಭ ಆದಾಗ ನಮ್ಮಲ್ಲಿಗೆ ಬಂದು ಉಪಸ್ಥಿತಿಯನ್ನ ಅವರು ತೋರ್ಪಡಿಸುವುದು ನಮ್ಮ ಪರಮ ಪೂಜ್ಯರು. ಈ ಸಂದರ್ಭ ಸಹ ಈ ಒಂದು ಈಗಿನ ಸಂದರ್ಭದಲ್ಲಿ ಬಹಳಷ್ಟು ಕೆಲಸಗಳಿರ್ತವೆ ಅವರು ಗುರುಗಳಾದ ಕಾರಣ. ಆದರೂ ನಮ್ಮ ಸಂಸ್ಥೆ ಮೇಲೆ ಅಭಿಮಾನವನ್ನು ಆಗಮಿಸಿದರೆ ಪರಮ ಪೂಜ್ಯರನ್ನು ನಾನು ಆಶೀರ್ವಾದಕ್ಕಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೌಂದರ್ಯ ಸಂಕೇತವಾಗಿರುವಂತಹ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ನೇತಾರರೇ, ಈ ಒಂದು ಶುಭ ಮುಹೂರ್ತದಲ್ಲಿ ಪಾಲ್ಗೊಂಡಂತಹ ಹಿತೈಷಿಗಳೇ, ನನಗೆ ತುಂಬ ಇಂತಹ ಒಂದು ಕಾರ್ಯಕ್ರಮವನ್ನು ಕಂಡು ತುಂಬ ಒಂದು ಸಂತೋಷವಾಯಿತು. ನಿನ್ನೆ ಮಸೀದಿಯಲ್ಲಿರುವಾಗ ನಮ್ಮ ಈ ಸಂಸ್ಥೆಯ ಮಾಲಕ ಗೌರವಾನ್ವಿತ ರಾಕೇಶ್ ಶೆಟ್ಟಿಯವರು ಒಂದು ಆಹ್ವಾನ ಮಾಡಿದ್ದಾರೆ. ಅವರ ಪ್ರಥಮವಾಗಿ ಅವರ ಒಂದು ನಗುಮುಖ ನನಗೆ ತುಂಬ ಒಂದು ಇಷ್ಟವಾಯಿತು. ಅದೇ ರೀತಿ ಇಲ್ಲಿ ಸ್ವಾಗತವನ್ನು ಮಾಡಿದಂತಹ ಸತೀಶ್ ಶೆಟ್ಟಿಯವರು ಹೇಳಿದಂತೆ ಈ ಒಂದು ಶಾಪ್ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ಮಾಲಿಗೆ ಉದ್ಘಾಟನೆಗೆ ಒಂದು ಒಳ್ಳೆಯ ದಿನವನ್ನು ಟೀಚರ್ಸ್ ಡೇ, ಅದೇ ರೀತಿ ಪ್ರವಾದಿ ಪೈಗಂಬರ್ ಜನಿಸಿದಂತಹ ಒಂದು ಡೇ, ಶುಕ್ರವಾರ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಇದು ಪ್ರಾರಂಭವಾಗಿದೆ. ಇನ್ನೂ ಕೂಡ ಇದು ಪ್ರೋಗ್ರೆಸ್ ಆಗಬೇಕು. ಇದರಿಂದ ನಮ್ಮ ಶ್ರೀ ನೇತಾರ ಹೇಳಿದಂತೆ ಆನ್ಲೈನ್ ಅಂದರೆ ಅದರಲ್ಲಿ ಪರಿಚಯವಾಗುವುದಿಲ್ಲ. ಇನ್ನೊಂದು ಸಹಾಯ ಕೇಳುವಾಗ ಸಹಾಯ ಕೂಡ ಅದರಲ್ಲಿ ಸಿಗಲು ಸಾಧ್ಯವಿಲ್ಲ. ಅದೇ ರೀತಿ ಫರ್ನಿಚರ್ ಆದರೆ ಎಲ್ಲರಿಗೂ ಕೂಡ ಒಂದು ಬಾಂಧವ್ಯ, ಒಂದು ಸ್ನೇಹ, ಒಂದು ಸಹಕಾರ ಉಂಟಾಗುತ್ತದೆ. ಆದುದರಿಂದ ಎಲ್ಲರೂ ಕೂಡ ಇದನ್ನು ಬೆಳೆಸಬೇಕು. ನನಗೆ ಒಂದು ನೆನಪು ಬರುತ್ತದೆ. ಪ್ರವಾದಿ ಪೈಗಂಬರವರ ಕಾಲದಲ್ಲಿ ಅವರ ಒಂದು ಸ್ಟೂಡೆಂಟ್, ಒಂದು ಸಹಾಬಿ ಇರುತ್ತಾರೆ, ಅವರಿಗೆ ಒಂದು ಅಂಗಡಿ ಇತ್ತು, ವಾಲ್ಸಲ್ ಅಂಗಡಿ ಆಗಿದೆ. ಅದು ಹದೀಸ್ನ ಗ್ರಂಥಗಳಲ್ಲಿ ರೆಫರೆನ್ಸ್ ಆಗಿ ಈಗ ಕೂಡ ಇದೆ. ಅವರು ತುಂಬ ಒಂದು ಒಳ್ಳೆಯ ವ್ಯಾಪಾರಸ್ಥರಾಗಿದ್ದರು. ಅದರ ಫ್ರಂಟ್ ಭಾಗದಲ್ಲಿ ಇನ್ನೊಂದು ಅಂಗಡಿ ಇದೆ. ಅದಾದರೆ ಇನ್ನೊಂದು ಅನ್ಯ ಧರ್ಮೀಯರಾದಂತಹ ಒಂದು ಅಂಗಡಿಯಾಗಿದೆ. ಇವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೆ ತುಂಬ ವ್ಯಾಪಾರ. ಅವರನ್ನು ನೋಡುತ್ತಾ ಇರುತ್ತಾರೆ. ಆದ್ದರಿಂದ ಇವರ ಮನಸ್ಸಿಗೆ ಒಂದು ಬೇಸರವಾಯಿತು. ಬೆಳಿಗ್ಗೆಯಿಂದ ಈ ಸಂಜೆವರೆಗೆ ತುಂಬ ಕಸ್ಟಮರ್ಸ್ಗಳು ನನಗೆ ಬರ್ತಾ ಇದೆ, ಪಾಪ ಅವರಿಗೆ ಬರ್ತಾ ಇಲ್ಲ, ಸ್ವಲ್ಪವಾಗಿದೆ ಬಿಸ್ನೆಸ್. ಆದ್ದರಿಂದ ನನಗೆ ಇವತ್ತು ಸಾಕು, ಅಂದರೆ ಅಂಗಡಿ ಕ್ಲೋಸ್ ಮಾಡುವಾಗ ಸಮಯದಲ್ಲಿ ಇನ್ನೊಬ್ಬರು ಬೇಡಿಕೆಗಾಗಿ ಬರುವಾಗ ಇವರು ಹೇಳುತ್ತಾರೆ, ನನ್ನ ಆತ್ಮೀಯ ಇನ್ನೊಂದು ಫ್ರೆಂಡನ ಅಂಗಡಿಗೆ ನೀವು ಹೋಗಬೇಕು, ಅವರಿಗೆ ಕೂಡ ಇದರ ಲಾಭ, ಅವರಿಗೆ ಕೂಡ ಬಿಸ್ನೆಸ್ ಬರಬೇಕು. ಇದಾಗಿರ್ತದೆ. ನಮಗೆ ಎಲ್ಲರೂ ಕೂಡ ವ್ಯಾಪಾರಸ್ಥರಾಗಬೇಕು, ಎಲ್ಲರೂ ಕೂಡ ಸೋಮಾನಿತನವಾಗದೆ ಎಲ್ಲರೂ ಕೂಡ ಮಾಲೀಕರಾಗಬೇಕು. ಅಂದರೆ ಅವರವರ ಪತ್ನಿ, ಮಕ್ಕಳು, ನೇಬರ್ಸ್ಗಳು, ಅದೇ ರೀತಿ ಅವರ ಫ್ಯಾಮಿಲಿಗಳು ಎಲ್ಲ ಒಳ್ಳೆಯ ರೀತಿಯಲ್ಲಿ ಅವರು ಬಾಳಬೇಕು. ಇದಾಗಿದೆ. ಇದು ಇಸ್ಲಾಂ ಕೂಡ ಒಂದು ಪ್ರೋತ್ಸಾಹ ನೀಡುವಂತಹ ಒಂದು ಪದ್ಧತಿಯಾಗಿದೆ. ಬಿಸ್ನೆಸ್ ಬರೀ ಆರಾಧನೆ ಮಾತ್ರವಲ್ಲ, ಬಿಸ್ನೆಸ್ ಕೂಡ ಬೇಕು. ಆ ಬಿಸ್ನೆಸ್ನಿಂದ ಇರುವಂತಹ ಲಾಭವನ್ನು ಎಲ್ಲರಿಗೂ ಕೂಡ ಸಹಾಯ ಹಸ್ತವನ್ನು ನೀಡಬೇಕು. ಇದಾಗಿದೆ ನಮ್ಮ ಸಂದೇಶ. ನಾವು ವ್ಯಾಪಾರ ಮಾಡುವಂಥವ್ರು ವ್ಯಾಪಾರ ಮಾಡಿದರೆ ಅದು ಯಾವ ಧರ್ಮದ ಸಹೋದರ ಆಗಿರಲಿ, ನಾವು ವ್ಯಾಪಾರ ಮಾಡುವಾಗ ಅವರಿಗೊಂದು ಮುಗುಲ್ನಲ್ಲಿ ಒಂದು ಸಂತೋಷ, ಒಂದು ಪ್ರೀತಿ, ಸಾಮರಸ್ಯ, ಸಹಬಾಳ್ವೆ ಇದೆಲ್ಲ ಕೂಡ ಇದರಿಂದ ಮೂಡಿ ಬರ್ತದೆ. ಇನ್ನೂ ಕೂಡ ಇದು
ಉನ್ನತ ಶಿಖರ ಬೆಳೆಯಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ನಮಸ್ಕಾರ. ಈ ಶುಭ ದಿನದಂದು ಆಗಮಿಸಿ ತಮ್ಮ ಶುಭಾಶಯಗಳನ್ನು ನೀಡಿದ್ದೀರಿ. ತಾವು ನಮಗೆ ಬಹಳಷ್ಟು ಹತ್ತಿರದಲ್ಲಿ ತಾವು ಇದ್ದೀರಿ. ತಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಆಶೀರ್ವಾದ ಇರಲಿ ಎಂದು ಆಶಿಸುತ್ತಾ ಪರಮ ಪೂಜ್ಯರನ್ನ ಸ್ಮರಣೆಯೊಂದಿಗೆ ಗೌರವಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಯಶಸ್ಸನ್ನು ಹಾರೈಸಿದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ನಮ್ಮನ್ನು ಗೌರವಪೂರ್ವಕವಾಗಿ ತಿಳ್ಕೊಳ್ತಾ ಇದ್ದೇವೆ. ನಮ್ಮೊಂದಿಗೆ ಬೆಳಪು ಸಿಎ ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರ್ತಕ್ಕಂಥ ಸುಲೋಚನ್ ಅವರು ವೇದಿಕೆಗೆ ಆಗಮಿಸಬೇಕು ಕೇಳಿಕೊಳ್ತಿದ್ದೇನೆ. ಸುಲೋಚನ್ ಆಶೀರ್ವಾದಬೇಕು. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಡುವೆ ಗರಡಿಯ ಅರ್ಚಕರಾಗಿರುವಂತಹ ರಾಮ ಪೂಜಾರಿ ಅವರನ್ನ ಗುರುತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಎಲ್ಲೂರು ಗ್ರಾಮ ಪಂಚಾಯತಿನ ಹಾಲಿ ಸದಸ್ಯರು ಮಾಜಿ ಅಧ್ಯಕ್ಷರಾದ ಯಶವಂತ ಶೆಟ್ಟಿಯಲ್ಲೂ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಎಲ್ಲೂರು ಗ್ರಾಮ ಪಂಚಾಯತಿನ ಮತ್ತೊಬ್ಬ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ವಸಂತಿ ಮಧುರಾಜ್ ತಮ್ಮನ್ನು ಸಹ ಗುರುತಿಸಿಕೊಳ್ತಾ ಇದ್ದೇವೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಹೆಡ್ಮಾಡಿ ತಮ್ಮನ್ನು ಸಹ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಭಾರತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಸಿಇಒ ಶಶಿಧರ್ ತಮ್ಮನ್ನು ಸಹ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಇನ್ನು ಮುಂದಕ್ಕೆ ಗೀತಾಂಜಲಿ ಸುವರ್ಣ ಅವರು ನಮ್ಮೊಂದಿಗೆ ಪಾಲ್ಗೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಶುಭ ಹಾರೈಕೆಗಳಿಗೆ ತಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆಶೀರ್ವಾದದ ಪಾದವಿಲ್ಲ ಅದನ್ನೆಲ್ಲ ಆಶೀರ್ವಾದದ ವೇದಿಕೆ ನಂಚಿನ ಮಾತ ಅತಿಥಿ ಗಣ್ಯರೇ ಹೊಸದಿನ ಆತ್ಮೀಯ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಅಂಚನೆ ವಿ3 ಎಂಟರ್ಪ್ರೈಸಸ್ ಅಂತ ಮುಂಚಿ ನಮ್ಮೆಲ್ಲ ಸಹೋದರ ಸಹೋದರಿ ಅಂಚನೆಗಳು ರಾಜೇಶ್ ಮಾತರಿಗ ನಮಸ್ಕಾರ ಮಾತಾಡೋದು ಎರಡು ಪಾತ್ರ ಒಂದು ಪಾತ್ರ ಉಂಟು ಒಂದು ಪುರುಷನ ಏಳಿಗೆದ ಇರೋಂಚಿ ಮಹಿಳೆ ಒಪ್ಪು ಅದು ಬಂದರು ಅವಂತೂ ಸತ್ಯ ಒಂಜಿ ಅಭ್ಯಾಸ ಹೊಡೆದಿ ಐದು ಕಲ್ತಿಯಲ್ಲೂ ಒಂಜಿ ಮೇಕೆ ಬಲ್ಲನ ಕಣ್ಣನ ಏಳಿಗೆ ನೋಡು ಉಪಯೋಗ ಖಂಡಿತ ಐದು ಪೂರಕವಾದ ಸೌಮ್ಯ ಖಂಡಿತವಾದ ಉದಾಹರಣೆ ಅಂಚನೆ ಅಲ್ಲ ಪೂರ ಒಬ್ಬೇ ಒಂಜಿ ಏಳಿಗೆಗೆ ರಾಜೇಶ್ ಬೆರಿಕಟ್ಟು ಒಂದು ಕೆಲಸ ಮಾಡ್ತಾರೆ. ಇದು ನಮ್ಗೆ ಭಾರಿ ಕಮ್ಮಿ ಆಗಿದೆ. ಒಬ್ಬೇ ಒಂಜಿ ಪೊಣ್ಣು ಜಾತದ ಇದೇ ಬಂದಾಗ ಇಲ್ಲದಕ್ಕೆಲ್ಲ ಇತ್ತೆ ಕಮ್ಮಿ ನಾನು ತೊಗೊಂಡಿದ್ದೇನೆ ದರ್ಪಣಿಗೆ ಇದೆ ಗೋಪಿ ಆಡ ಇನ್ನಿ ಅಂಚೆ ಇಜ್ಜಿ ಎಂಗೆ ಖುಷಿಯಾಗಿ ನನ್ನ ಬಡ ಸೌಮ್ಯ ಒಬ್ಬೇ ಒಂಜಿ ಕಾರ್ಯ ಕೈಪಾಡ ಜೆಸಿ ಅದಕ್ಕೂ ಅದು ಉದ್ಯಮ ಅದಕ್ಕೂ ಐಕೆ ಅದಕ್ಕೂ ರಾಕೇಶ್ ಹತ್ರ ಬಿರೋಡೋದು ಅದಕ್ಕೆ ಸಪೋರ್ಟ್ ಕೊಡ್ಬೇಕಾದಾಗ ಮಾತ್ರ ಇಲ್ಲದ ಅಂಜೋಲ್ಲ ಇಂಚ ಬರ್ತದೆ ಖಂಡಿತವಾದ ಒಂದು ಇಲ್ಲ ಕೊಲ್ಲೋಡು ನಾನು ಕೂಡ ಬಂದ್ಯಾನ ಎನ್ನುವೆ ಬಂದಿದೆ. ಇನ್ನಿ ಶುರುವಾದ ತಕ್ಷಣ ವಿ3 ಎಂಟರ್ಪ್ರೈಸಸ್ ಮಾತ ಎಲ್ಲ ಇಳಿಸಾದಕ್ಕೂ ಸರದಾರ ಕೋಶ ಪೂರ ಎಲ್ಲ ಜೋಗುಲ್ಲ ಕಡೆ ಅದು ಬಾರಿ ಒಂಜಿ ಎಟ್ಟೆ ಮನಸ್ಸು ಈ ಒಂಜಿ ಸಂಸ್ಥೆನ ಶುರು ಮಾಡಿದೆ ದೇವ ಕೈಪತ್ತೋಡು ಅಂದರೆ ಸ್ವಾಮೀಜಿ ಬಂದರೆ ಕಡೆ ಆನ್ಲೈನ್ ಒಂದ ಸಮಯ ಆಡ ಊಟ ವ್ಯವಹಾರ ಏನು ಉಂಟಲ್ಲ ಶಾಶ್ವತ ಬಂದ ನಾನು ಬಂದರೆ ಇಚ್ಛೆ ಕಟ್ಟ ಈ ಒಂಜಿ ಜೋಗ್ಲೆಗೆ ದೇವರನ್ನ ಇಂಚ ಆಶೀರ್ವಾದ ಕೂಡ ಅಂಚನೆ ಈಗ ಪೂರ ಹಿರಿಯರನ್ನೂ ಆಶೀರ್ವಾದ ಮಾಡಲೆ ಕಿರಿಯರನ್ನೂ ಸಹಕಾರ ಕೊಡಲೆ ಈ ಸಂಸ್ಥೆ ಉತ್ತರೋತ್ತರವಾದ ಅಭಿವೃದ್ಧಿ ಆವಾಡ ಬಂದಿನ ಪಾತ್ರವನ್ನು ಕೈದಿನ ಮಾತರೆಗಳ ವಂದನೆ ಸರಬಹುದು ನನ್ನ ಪಾತ್ರ ಪರಮ ಪೂಜ್ಯ ಸ್ವಾಮಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮೊದಲು ವೇದಿಕೆ ಪೂರ ಗಣ್ಯರಿಗೆ ಕೈಯಿಂದ ನಮಸ್ಕಾರ ಮೊದಲು ಬೆಳಗಿನ ದಿನ ಪೂರ ವಿ3ದ ಕಸ್ಟಮರ್ ಸಂಜೆ ಮೊದಲ ಪೂರ ಬಂಧುಲೆ ಇವಿ ಮೂಗಿ ಮುತ್ತೂರು ಬಾರಿ ಪೂರ್ವದಲ್ಲಿ ಸಂಸ್ಥೆ ನನಗೆ ಪೂರ ಕಲೆಗಳಲ್ಲಿ ಈ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಪ್ರತಿ ಒಂದಿಗೆಲ್ಲ ಬೋರ್ಡ್ ಅಂಚೆದಲ್ಲಿ ಎಡ್ಡೆ ರೀತಿ ಇದೆ. ಲಾಯರ್ CA ಅಂಚೆ ಉದ್ಯಮಿ ಸೌಮ್ಯ ಸನಾತ್ ಅಂಚೆ ಗಿರೀಶ್ ಮೊಗಲು ಒಂಜಿ ಎಡ್ಡೆ ಸಂಸ್ಥೆಯನ್ನು ಮುಂದೆ ಮುಂದೆ ನಾವು ಒಂಜಿ ಮಲ್ದಿನ ನಮ್ಮ ಒಂಜಿ ಪ್ರೋತ್ಸಾಹ ಮಲ್ಪುನ ನಮ್ಮ ಪೂರಕಲ ಕರ್ತವ್ಯ ಅಂಚದಾಗಲ ಉದ್ಯಮ ಮಿತ್ತಗಿಲ್ಲ ಎಡ್ಡೆ ಆದ ಪ್ರತಿಯೊರಿಗ ನೆತ್ತ
ಈ വീട്ടിൽ ഈ സംസ്ഥത ഈനപുറ ಒಂದೊಂದು ಸ್ಕೀಮ್ ಮುಂದಾಡು ಪ್ರತಿಯೊಂದು ಪ್ರೋತ್ಸಾಹ ಮಾಡ್ತದೆ ದೇವರಿಗೆ ಎಡ್ಡ ರೀತಿ ಮಾಡ್ತದೆ ಅಸಲು ಇಲ್ಲಿ ಒಂದು ಮಾಡಿದೆ ಬ್ರಾಂಚ್ ಮಾಡಿದೆ ಅವೊಂದು 10 ಬ್ರಾಂಚ್ ಆದ ಇಡೀ ನಮ್ಮ ಈ ಉಡುಪಿ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಹೆಸರುವಾಸಿ ಆದ ಬಂದ ದೇವರ ಪ್ರಾರ್ಥನೆ ಮಾಡೋದು ಎಲ್ಲ ಈ ಅವಕಾಶ ಕೊಡಲಿಕ್ಕೆ ಯಾವೀ ಜಸ್ಟ್ ಬೈದಿದೆ ಏನಾದ್ರು ಈ ನೆಟ್ ಕುಲ್ಲಾತಿಗೆ ಗೌರವ ಕನ್ಯಾ ರಾಕೇಶ್ ಅಂಜೆ ಸೌಮ್ಯ ಅಂಜೆ ಗಿರೀಶ್ ಅಂಜೆ ಸನತ್ ಮಗಳಿಗೆ ಕೊಡೋರೆ ಧನ್ಯವಾದ ಬಂದೆ ನಾನು ಈ ಒಂದು ಕಟ್ಟಡ ಬೆಳಕು ಸಿಎ ಬ್ಯಾಂಕ್ ಇದರ ಅಮೃತ ಮಹೋತ್ಸವದ ಕಟ್ಟಡವಿದು. ಈ ಕಟ್ಟಡದಲ್ಲಿ ಬಾಡಿಗೆಗೆ ತಗೊಂಡು ಈ ಒಂದು ರೀತಿಯ ಎಂಟರ್ಪ್ರೈಸಸ್ ಅನ್ನ ಇಲ್ಲಿ ಪ್ರಾರಂಭಿಸಲಾಗಿದೆ. ಇದರ ಒಂದು ಏನು ಕಟ್ಟಡದ ಗುತ್ತಿಗೆದಾರರಾಗಿರತಕ್ಕಂಥವರು ನಮ್ಮ ಸಂತೋಷ್ ಶೆಟ್ಟಿ ಟೇಕರ್ ಮತ್ತು ನಿಧಿ ಕನ್ಸ್ಟ್ರಕ್ಷನ್ಸ್ ಅವರು. ರಾಕೇಶ್ ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಪರಮ ಪೂಜ್ಯ ಗುತ್ತಿಗೆ ಶ್ರೀಗಳನ್ನ ನಾವು ಇಲ್ಲಿಗೆ ಕರೆತರಬೇಕು, ಆಶೀರ್ವಾದಕ್ಕಾಗಿ ಅದರ ಜೊತೆಗೆ ಇದರ ವೀಕ್ಷಣೆಗಾಗಿ ಕರೆತರಬೇಕು ನನ್ನ ಹಂಬಲ ಪ್ರೀತಿ ಎಲ್ಲರ ಸಹ. ಹಾಗೆ ಮುಂದಕ್ಕೆ ನಮ್ಮೊಂದಿಗೆ ಕಟಪಾಡಿ ವಿಶ್ವನಾಥ ಕ್ಷೇತ್ರದ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷರು ಮಹೇಶ್ ಶಂಕರ್ ಅವರಿದ್ದಾರೆ. ಅವರನ್ನ ಒಂದು ಶುಭಾಶಂಸನೆಗಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೂ ಇಂದಿನ ಉದ್ಘಾಟನೆ ವಿ3 ಫರ್ನಿಚರ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯಾಗಲಿಂದ ನಮ್ಮ ಶ್ರೀ ಕ್ಷೇತ್ರದ ಪಂಚಮಹಾಶಕ್ತಿಗಳಲ್ಲಿ ಬೇಡಿಕೊಂಡ ಹಿಂದೆ ನನಗೆ ವೇದಿಕೆಗೆ ಆಹ್ವಾನಿಸಿದ ಎಲ್ಲ ಮಾಲಕರನ್ನು ನಾನು ಧನ್ಯವಾದ ತಿಳಿಸುತ್ತಾ ನನ್ನ ಮಾತನಾಡಿಸುತ್ತೇನೆ. ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಧಾರ್ಮಿಕ ಕ್ಷೇತ್ರ. ಆ ಒಂದು ಕ್ಷೇತ್ರದ ಏನು ಬೆಳಗುವಿಕೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲ್ಪಟ್ಟವರು ನಮ್ಮ ಮಹೇಶ್ ಶಂಕರ್ ಅವರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶುಭವನ್ನು ಆಲಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಮತ್ತೊಂದು ವಿಷಯವನ್ನು ತಿಳಿಸುವುದು, ಈ ಸ್ಕೀಮಿಗೆ ಇವತ್ತಿನಿಂದಲೇ ಸೇರ್ಪಡೆಯಾಗುವಂತಹ ಅವಕಾಶ ಇರ್ತದೆ. ಹಾಗೆ ಹೇಳಿದಾಗೆ ಪ್ರತಿ ತಿಂಗಳ 28ನೇ ತಾರೀಕಿಗೆ ಡ್ರಾ ನಡೆಯುತ್ತದೆ. 1,000 ರೂಪಾಯಿ ಒಂದು ಏನು ಸ್ಕೀಮ್ಗೆ ಸೇರುವವರು 1,000 ರೂಪಾಯಿ ಪ್ರತಿ ತಿಂಗಳು 1,000 ರೂಪಾಯಿಗೆ 20 ತಿಂಗಳು ಕೊಡುವಂತಹ ಒಂದು ಸ್ಕೀಮ್ ಇದು. ಪ್ರತಿ ವಾರ ಅಂದ್ರೆ 7 ತಾರೀಕು 14, 21 ವಾರದ ಡ್ರಾ ಇರ್ತದೆ. ಆ ವಾರದ ಡ್ರಾದಲ್ಲಿ ವಿಜೇತರಾದವರು ಕೊನೆಗೆ ಮೆಗಾ ಡ್ರಾ ಅಂದ್ರೆ ತಿಂಗಳ 28 ತಾರೀಕಿಗೆ ಮೆಗಾ ಡ್ರಾ ಇರ್ತದೆ. ಅದರಲ್ಲಿ ವಿಜೇತರಾದವರು ಮತ್ತೆ ಹಣವನ್ನು ಕಟ್ಟುವಂತಹ ಅವಕಾಶ ಇಲ್ಲ. ಅಲ್ಲಿಗೆ ಅವರಿಗೆ ಬಹುಮಾನ ಸಿಗುತ್ತೆ. ಇಲ್ಲದಿದ್ದರೂ ಮತ್ತೆ ಮುಂದೆ ಅದು ಕಂಟಿನ್ಯೂ ಆಗುತ್ತೆ. ಪ್ರತಿ ತಿಂಗಳ 7ನೇ ತಾರೀಕಿನ ಒಳಗಾಗಿ ಅದು ಹಣ ಕಟ್ಟಲಿಕ್ಕಿರ್ತದೆ. ಅದೇ ರೀತಿ 19 ಮತ್ತು 20 ತಿಂಗಳಲ್ಲಿ ಕೊನೆಯ 2 ತಿಂಗಳಲ್ಲಿ ವಿಶೇಷವಾದಂತಹ ಬಹುಮಾನವನ್ನು ಘೋಷಿಸಿದ್ದಾರೆ. ಒಂದು ಬಹುಮಾನ ಕಾರ್ ಇರ್ತದೆ ಮತ್ತು ಸ್ಕೂಟರ್ ಈ ರೀತಿಯ ವ್ಯವಸ್ಥೆ ನಾವು ಮಾಡಿದರೆ ಈ ಒಂದು ಬ್ರೋಷರ್ ಅನ್ನ ನಮಗೆ ನೀಡಲಾಗುತ್ತದೆ. ಅದರಲ್ಲಿ ಎಲ್ಲ ವಿಷಯಗಳು ಅಡಕವಾಗಿವೆ. ನಮ್ಮೆಲ್ಲರ ಸಹಕಾರವನ್ನ ಈ ಒಂದು ಸಂಸ್ಥೆಗೆ ಬಯಸ್ತಾ ಇದ್ದೇವೆ. ಎಲ್ಲರಿಗೂ ದೂರದ ಊರುಗಳಲ್ಲಿ ಎಲ್ಲಿ ಈ ವಿಶ್ವದಲ್ಲಿ ಇರುವವರಿಗೂ ಸಹ ಈ ಒಂದು ಸ್ಕೀಮ್ ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ. ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯ ಏನು ಒಂದು ಅತ್ಯುತ್ತಮವಾಗಿ ಕಾನೂನುಬದ್ಧವಾಗಿ ಅವರು ವ್ಯವಸ್ಥೆ ನಡೆಸಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಯಾವುದೇ ರೀತಿಯ ಈ ಒಂದು ನಮಗೆ ಅಪನಂಬಿಕೆ ಇಲ್ಲದೆ ಅತ್ಯಂತ ವಿಶ್ವಾಸದಿಂದ ನಂಬಿಕೆಯಿಂದ ಈ ಸ್ಕೀಮ್ ನಲ್ಲಿ ಪಾಲ್ಗೊಂಡು ಈ ಸಂಸ್ಥೆಯನ್ನ ಬೆಳೆಸಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತಾ ಇನ್ನು ಮುಂದೆಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಪಾಲುದಾರರ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಪೂಜ್ಯ ಸ್ವಾಮೀಜಿಯವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಅದೇ ರೀತಿ ನಮ್ಮ ಧರ್ಮಗುರುಗಳಿಗೆ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ಗೀತಾಂಜಲಿ ಸೋಡದವರಿಗೆ ಅನಿತಾ ಹೆಗಡೆಗೆ ಸ್ಮರಣಿಕೆಯನ್ನು ಗೌರವಿಸ್ತಾ ಇದ್ದಾರೆ. ಅದೇ ರೀತಿ ಮೇಡಮ್ ವಿನೋದರ್ ಅವರಿಗೆ ಸ್ಮರಣೆ ನೀಡಿದ್ದಾರೆ. ದೀಪಕ್ ಕುಮಾರ್ ಹೆರ್ಮಾಳ್ ನಮ್ಮ ಮಹೇಶ್ ಅವರಿಗೆ
ಪಂಡಿತರಿಗೆ ಗೌರವಿಸಬೇಕು. ಅದರ ಜೊತೆ ಅವರಿಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ಸರ್ವರಿಗೂ ಕಾರ್ಯಕ್ರಮದ ಕೊನೆಯಲ್ಲಿ ಸರ್ವರಿಗೂ ಧನ್ಯವಾದಗಳನ್ನು ಸಲ್ಲಿಸಬೇಕಾಗಿ ನಾನು ಈ ಸಂಸ್ಥೆಯ ಪಾಲ್ದಾರರಲ್ಲಿ ಹೋಗುವಂತಹ ಸೋಮ ರಾಕೇಶ್ ಅವರ ವಿನಂತಿಯನ್ನು ಸಾಯಿ ಈಶ್ವರಮೂರ್ತಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಫಾದರ್ ಜೋಸೆಫ್ ಫೆರ್ನಾಂಡಿಸ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸುರೇಶ್ ಕುಮಾರ್ ಎರ್ಮಾಡ್ ಸರ್ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಅಣ್ಣ ಸಂತೋಷ್ ಶೆಟ್ಟಿ ತೆಂಗರಗುಟ್ಟು ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಇರುವಂತಹ ಗೀತಾಂಜಲಿ ಸುವರ್ಣ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೆಸಿ ಕಾಪ್ನ ಅಧ್ಯಕ್ಷರಾಗಿರುವಂತಹ ಜೆಸಿ ಅನ್ಯತಾ ಹೆಗ್ಡೆ ನಿಮಗೆ ಧನ್ಯವಾದಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಗೀತಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಅಣ್ಣನಾಗಿರುವಂತಹ ದೀಪಕುಮಾರ ಹೆರ್ಮಾಳ್ ನಿಮಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಮಹೇಶ್ ಅಣ್ಣ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸುಲೋಚನಕ್ಕ ನಿಮಗೆ ನಾನು ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ವೇದಿಕೆಯ ಪಾಲ್ದಾರರಾಗಿರುವಂತಹ ಗಿರೀಶ್ ಮತ್ತು ಸನತ್ ನಿಮಗೂ ಧನ್ಯವಾದಗಳು. ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಂದ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯ ಒಂದು ಅಭಿವೃದ್ಧಿಗಾಗಿ ಸಂಸ್ಥೆಯ ಯಶಸ್ವಿ ಮುಂದುವರಿಕೆಗಾಗಿ ಸದಾ ಪ್ರೋತ್ಸಾಹವನ್ನ ಬೆಳೆಸಿದ ಈ ಒಂದು ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ತಮ್ಮೆಲ್ಲರ ಸಂಪೂರ್ಣ ಸಹಕಾರವನ್ನು ಮುಂದಿನ ದಿನದಲ್ಲಿ ಬೆಳೆಸಿದ್ದೇವೆ. ವಂದನೆ ನೀಡಿದ್ದೀರಿ. ನಮ್ಮನ್ನು ಸಹ ಈ ಸಂದರ್ಭದಲ್ಲಿ ನಮ್ಮ ತಮ್ಮೂ ಸಹ ಧನ್ಯವಾದಗಳನ್ನ ಸಮರ್ಪಿಸಿಕೊಳ್ಳುತ್ತೇವೆ. ಅದೇ ರೀತಿ ಸಂಸ್ಥೆ ವ್ಯವಸ್ಥೆ ಮಾಡಿದ ಗಣೇಶ್ ಮುಚ್ಚಿಲ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ